ದೇವ, ನಾನು ಬಂದ ಕಾರ್ಯ ಕೈಗೂಡಿಸೋ ಮಾಧವ. ಬಹಿರವಾಯಿ ಸಾರದೆ ಹಾಗೆಲ್ಲ ಬಲರಾಮನ ಮಂದಿರದಲ್ಲಿ ಬಾಂಧವರ ಸಮೇತರಾಗಿ ಬಂದಿರೋರು ಬರಲಿ. ಸಾರದೆ ತನಗಾಗುವ ದುರ್ಲಕ್ಷಣ ಲಕ್ಷ್ಯ ಬಿಡಿದ ಮುಕ್ಷಕನಂತೆ ಅವ ಲಕ್ಷಣಗೆ ಹಿಡಿಯದ ರೇಖೆಯ ಅಂತಃಪುರವಾಗಿರಬಹುದು. ಹೌದು ದೇವ. ಇಲ್ಲವಾದರೆ ಇಷ್ಟು ಚಿತ್ರಲಹರಿ ಸಾರದೆ ಎತ್ತ ನೋಡಿದರು ಮುತ್ತು ರತ್ನಗಳಿಂದೊಪ್ಪುವ ರತ್ನಯುತ ಅಂಶ ತೂಲಿಕ ತಲ್ಪದ ಮೇಲೆ ಮಲಗಿರುವ ಸಜಿ ರೇಖೆಯನ್ನು ವರ್ಣಿಸಬೇಕಾದರೆ ಸೃಷ್ಟಿಸಿದ ಬ್ರಹ್ಮನಿಗಾದರೂ ಅಸಾಧ್ಯ. ಸಾರದೆ ಇಂಥ ಲಾವಣ್ಯದಿಂದೊಪ್ಪುವ ಸಜಿ ರೇಖೆಯು ನಮ್ಮ ಅನುಜನಾದ ಅಭಿಮಾನ್ವಿಗೆ ಬರವಲ್ಲವೇ? ಹೌದು ದೇವ. ಸಾರದೆ ನೋಡು, ಎನ್ನ ಮಾಯಬಲದಿಂದ ಸತಿರೇಖೆಯ ಅಂತಃಪುರವನ್ನು ಸೇರಿ ಸ್ವಲ್ಪ ಸಮೇತವಾಗಿ ಎತ್ತಿಕೊಂಡು ಹೋಗಿ ಸುಭದ್ರ ಅಭಿಮಾನ್ಯನ ಸನ್ನಿಧಿಯಲ್ಲಿ ಈಜು ಬಿಡ್ತೀನಿ. ಸಾರಥಿ ನೋಡನ್ನ ಮಾನವ ಮತ್ತಿದೆ. Seseria Kabama. ಓ ಅಮ್ಮಯ್ಯ, ನಿನ್ನ ಕರುಣ ಕಟಾಕ್ಷದಿಂದ ದ್ವಾರಕ ನಗರ ಪಕ್ಕ ಸಜಿರೇಖೆಯ ಅಂತಃಪುರವನ್ನು ಸೇರಿ ಬಲು ಸಾಹಸದಿಂದ ಸಜಿರೇಖೆಯನ್ನು ಎತ್ತಿಕೊಂಡು ಬಂದಿರುವನು ನಿನ್ನ ಸೋದರ ಸಚಿವ ಆಗುವುದೋ ಇಲ್ಲವೋ ನೋಡುವಂತರಾದ ಜನರೇ ಸೌಖ್ಯಪ್ರದಾಯನೇ. ಆಹಾ, ಇದೇನು ವಿಚಿತ್ರ. ನಾನು ಮಲಗಿಕೊಂಡಾಗ ಇದ್ರೆ ಇದ್ದೀನಿ, ಈಗ ಎಲ್ಲೋ ನಿದ್ದೆ ಕೂಡ ಐತಾಳ ಅಮ್ಮ. ನಿನ್ನನ್ನು ಅಗಲಿ ವನವನ್ನು ಸೇರಿ ಅತಿಶಯವು ವಿಲಾಸವೇ ಭ್ರಮರಾಮ್ರಗಳು ಅನಿಸಿಗೆ ಹಚ್ಚಿಕೊಳ್ಳದೆ ಇದ್ದಿದ್ದಲಾಗಿ ಒಂದು ನಿಮಿಷವೇ ಒಂದು ವಿಗನಂತೆ ಕಾಲವನ್ನು ಕಳೆದನು. ಹಾಗೆ ಸುಂದರಿ, ನೀನು ಮೊದಲು ಒಳಗಿವಾರ ಮಾಡುವ ಸಮಯದಲ್ಲಿ ಏನೆಂದು ವಚನೆ ಕೊಟ್ಟಿದ್ದೆ? ಮರತೆಯ ಸತಿರೇಖೆಯೇ ಆಗಬೇಕು ನಮ್ಮ
ಆಹೋ ಸದಮನ ಉದಯನಾದ ಸಹೋದರನೇ, ಓಹೋ ಅಣ್ಣ, ಓಹೋ ಅಗ್ರಗರೇ, ನಾನು ದ್ವಾರಕ ನಗರಕ್ಕೆ ಹೋಗಿ ಸತಿರೇಖೆಯಿಂದ ನಿಟ್ಟಿಸಿ ಲಕ್ಷಣನ ಹೃದಯದಲ್ಲಿ ಪುಗಿಲ್ಲಂದು ಪುಟಿ ಮೆಪ್ಪಿಸಿ ಪುಗಿಲ್ಲಂದು ಪುಟಿ ಮೆಪ್ಪಿಸಿ ಶತ್ರುಗಳಾದ ದುರ್ಯೋಧನ, ದುಶ್ಯಾಸನ, ಕಾಂತನ, ಕಪಿಲ ಮೊದಲಾದ ವೀರರ ಮೊದ್ದು ಓಡಿಸಿ ಎಲ್ಲ ಸಾಹಸ ತೋರಿಸಿ ಬುದ್ಧಿಹೀನನಾದ ಬಲರಾಮನ ಸಾಹಸ ಮುರಿದು ಕಂಸಾಸುರ ದಂಸನಾದ ಶ್ರೀಕೃಷ್ಣನಿಗೆ ಎಲ್ಲ ಬಾಹುಬಲದ ಪಟೋಟೋಪಮಾರಿಗೆ ಬಡಿಸುವ ನಿಜ. ನೀನು ಸುಭದ್ರ ದೇವಿಯು ಸಚಿರೇಖೆಯು ಒಂದು ಕ್ಷಣ ನಿರೀಕ್ಷಿಸುತ್ತಿರ ತಮ್ಮರೇ, ನಾನು ಹೋಗಿ ಬರೋನು ಬೇಗನೆ. ರಿಪುಕುಲಕಾರ ಬಲಿಪಟ್ಟನು ಅಣ್ಣ ದಾನವೇಂದ್ರ, ಅಹೋ ತಮ್ಮ ಪ್ರಳಯಾಗ್ನಿಗೆ ವಾಯು ಸಹ ಬಂದಂತೆ ನಿನ್ನ ಬುದ್ಧಬಲಾಢ್ಯನಿಗೆ ನಾನು ಸಹ ಬಂದೆನು. ಬಹಳ ಅಣ್ಣ ರಾಜ್ಯಾದ್ರಿಗೆ ಅಹೋ ಚಟಲ ಪಟು ತರ ಗಾಂಭೀರ್ಯನಾದ ತಮ್ಮ ಕೌರವರ ಸೊಕ್ಕು ಬರ ವೈರಿಗಳ ಗರ್ಭ ನಿರ್ಭೇದನವಾಗುವಂತೆ ಆರ್ಭಟಿಸುತ್ತ ನಿರ್ಭಯದಿಂದ ಈ ಕ್ಷಣವನ್ನು ಮುಗಿಸಿ ದುರ್ಮಾರ್ಗರಾದ ಕೌರವರ ಮಂದಿರವನ್ನು ಸೇರುವಂತೆ ನುಗ್ಗು ನುಗ್ಗು ಮಾಡಿ ಹಸ್ತಿನವತಿಪುರದ ಮಾರ್ಗವನ್ನು ಮಣಿಸಿ ಬರುವನ್ನು ಸಮಾಧಾನ ನಾನು ಹೋಗಿ ಬರೋದು ಬೇಗನೆ. ಕರ್ಣ ಅದೇ ಪ್ರಕಾರ ಹಮದಿ ಶೀಘ್ರವಾಗಿ ಮುಹೂರ್ತವನ್ನು ಜಗರಿಸುವಂತರಾಗಿರಿ ಮತ್ತು ವಧವರನ್ನ ಕಲ್ಯಾಣ ಮಂಟಪಕ್ಕೆ ಕರೆತರುವಂತರಾಗಿರಿ. ಪುರೋಹಿತರೇ, ಕಾರ್ಯದಲ್ಲಿ ದೃಢರೇ. ಪುರೋಹಿತರೇ, ದಕ್ಷಿಣ ತಾಂಬೂಲಾದಿಗಳನ್ನು ತೆಗೆದುಕೊಳ್ಳಿರಿ. ಆಲಸ್ಯ ಮಾಡಿದ ಕಾರ್ಯವನ್ನು ನಡೆಸುವಂತ ಸ್ವಾಮಿ ಸಜ್ಜನ ಪ್ರೇಮಿ. ಅದೇ ಪ್ರಕಾರವಾಗಲಿ ದೇವ. ಆಹೋ ಸ್ವಾಮಿ ಪುರೋಹಿತರೇ, ಮಂಗಳ ಸೂತ್ರವನ್ನು ಎನ್ನ ಕೈಗೆ ಕೊಟ್ರ ನಾನು ಕಟ್ಟಲಿಕ್ಕೆ ಹೋದ್ರೆ ನನ್ನ ಹೆಬ್ಬೆರಳು ಕತ್ತಿದ್ದು. ಆಹೋ ಕರ್ಣ, ತಡೆಯಲಾರಣ. ನಾನು ಹಿಡಿದ ಮಾಂಗಲ್ಯ ಹಾರವು ಜೇಳಿನ ಹಾರವಾಗಿ ಕಾಣುವುದು ಏನೋ ಒಂದು ಆಶ್ಚರ್ಯವಾಗಿ ಕಾಣುತ್ತದೆ. ಆಹೋ ಕರ್ಣ, ತಡೆಯಲಾರಣ ಇತ್ತಣ ಲಕ್ಷಣ. ಆಹೋ ಕರ್ಣ,
ಈಕೆನ ಅಂದ ಕಂಡು ಮಧ್ಯಪ್ರಮಾಣ ಉಂಟಾಗಿದೆ ಹೇಗೆ ಧೈರ್ಯ ವಹಿಸಿ ಪುರೋಹಿತರು ಹೇಳಿದ ಪ್ರಕಾರ ಕಾರ್ಯವನ್ನು ನಡೆಸಿದ ಲಕ್ಷಣ ಮಾಡಬೇಡವ ಲಕ್ಷಣ ಎಲ್ಲ ಲಕ್ಷಣ ಮಂಗಳ ಸೂತ್ರವನ್ನು ಚೇಳಿನ ಆಹಾರವಾಗಿರುವುದು ತಿಳಿದಿರುವೆಯ ಇದು ಹಾಸ್ಯ ಮಾಡುವುದಕ್ಕೆ ಸಮಯವಲ್ಲ ನಿಮ್ಮ ಮಾವನು ಬೇಕಾಗಿರುವ ಹೆಚ್ಚಿನ ಬೇಳೆಯಲ್ಲ ವಸ್ತುಗಳನ್ನು ತಂದಿರುವನು ನೀನು ಸಹ ಪರ್ಯಂತ ಕಂಡು ಶಶಿರೇಖು ಸಹ ನಾಚುವುದೀರ ರಣಗಂಭೀರ ಆಹೋ ಕಣ ಅಹೋ ಲಕ್ಷ್ಮಣ ಇದು ಚದುರೇಗೆಯಲ್ಲ ಇದು ದೊಡ್ಡ ಹುಲಿ ಇದು ಎಣ್ಣನ್ನು ನುಂಗುವುದಕ್ಕೆ ಬರುವುದು ಅಯ್ಯೋ ನನ್ನ ಕೈ ಕಾಲುಗಳು ನಡುಗುತ್ತವೆ ನಾನು ಈ ಭೂಮಿಯ ಮೇಲೆ ನಿಲ್ಲುವುದಕ್ಕೆ ಆಗುವುದಿಲ್ಲ ಇದಕ್ಕೆ ಗತಿಯನ್ನು ಮಾಡಲಿ ಕಾರಣ ಬೇಡುವ ಕ್ಷಣ ಎಲ್ಲ ಲಕ್ಷಣ ಕಣ ನಿನ್ನ ಗಣಿತ ಮಾತಿಗೆ ಜನರೆಲ್ಲರೂ ನಗೋರು ನೀನೇನು ಹುಚ್ಚನೇನು ಶಶಿರೇಖ ಯಾರ ಪೈಕಿ ಮರಳಾಗಿ ಕಾಮ ಈ ಪ್ರಾಂತ್ಯ ಬಿಟ್ಟು ತರುಣಮಣಿಯ ಕೊರಳಲ್ಲಿ ಪುರೋಹಿತರು ಹೇಳಿದ ಪ್ರಕಾರ ಕಾರ್ಯವನ್ನು ನಡೆಸಿದ ಮಾಡಬೇಡ ಲಕ್ಷಣ ಆಹೋ ಅಪ್ಪಯ್ಯ ಎಂತ ಕೆಲಸ ಮಾಡಿದ ನನ್ನನ್ನು ಈ ಹುಲಿಗೆ ಕೊಟ್ಟು ನೀವೆಲ್ಲರೂ ಸುಖವಾಗಿರುವಿರ ಹುಲಿ ಅಂತಿರುವ ಈ ಕನ್ಯೆಯನ್ನು ನಾನು ಒಲ್ಲೆನು ಈಕೆ ನನ್ನ ಹೆಂಡತಿ ಎಲ್ಲ ತಂದೆ ನೂಕಬೇಡ ನನ್ನ ಎದುರ ಮುಂದೆ ಆಗೋ ಲಕ್ಷಣ ಕಣ ನಿನಗೇನಾದರೂ ಹುಚ್ಚಿ ಹಿಡಿತಿ ಹೇಗೆ ಬಂದ ಜನರೊಳಗೆ ಈ ರೀತಿ ಅವಮಾನ ಮಾಡಬೇಡ ನಿನ್ನ ಸಹಾಯಕನಾಗಿ ನಾನು ಇರಲಿಕ್ಕೆ ಕೊಂದು ಬಂದಿದೆ ನೀನು ಧೈರ್ಯವನ್ನು ತಾಳ ಲಕ್ಷಣ ಕಾರ್ಯವನ್ನು ನಡೆಸೋ ಈ ಕ್ಷಣ ಆಹೋ ಕಣ ಆಗೋ ಲಕ್ಷಣ ಇದು ಗುಡ್ಡದಲ್ಲಿರುವ ಕರಡಿಯಂತೆ ಕಾಣುತ್ತದೆ ಇದನ್ನು ನೋಡಿದರೆ ಎಣ್ಣೆಗೆ ಭಯವಾಗುತ್ತದೆ ಅಮ್ಮ ಅಪ್ಪ ನಿಮಗೆಲ್ಲರಿಗೂ ಕೈ ಮುಗಿಯುತ್ತೇನೆ ನಿಮಗೆ ಎಷ್ಟು ಹೇಳಿದರೂ ನನ್ನನ್ನು ಸಿಹಿ ಮಾಡಲಿಕ್ಕೆ ಬರುವಿರ ನೀವಾದರೂ ನಮ್ಮ ತಂದೆಗೆ ಬೇಳೆ ರಕ್ಷಿಸಿರ ಈ ಅಮ್ಮ ತಾಯಿಗಳಿರ ಆಗೋ ಲಕ್ಷಣ ಆಹೋ ಕಣ ಅಯ್ಯೋ ತಂದೆ ಈಗೆಯೋ ಹೆಂಡತಿಯಲ್ಲ ಈಗೆಯೋ ಮಾಯಾ ರಾಕ್ಷಸೆ ನೋಡಿದಂತೆ ನೋಡುತ್ತಾಳೆ ಹೀಗೆ ಕಣ್ಣುಗಳನ್ನು ನೋಡಿದರೆ ಎನ್ನ ಗುಂಡಿಗೆಯರ ಬೊಗಳ ಕರಗೆ ನೀರಾಗಿ ಹೋಗುತ್ತಾಳೆ ನಿಜವಾಗಿ ಇವಾಗ ಹೆಂಡತಿಯಲ್ಲ ನಿನ್ನಗೆ ಇನ್ನು ಮೇಲೆ ಮದುವೆ ಬೇಡ ದಯಮಾಡಿ ನನ್ನ ಕೈ ಬಿಟ್ಟರೆ ಓಡಿ ಹೋಗುತ್ತೇನೆ ಆಗೋ ಲಕ್ಷಣ ಓ ಕಣ ನಿನಗೇನಾದರೂ ಹುಚ್ಚಿ ಹಿಡಿತೇಗೆ ಬಂದ ಜನರೊಳಗೆ ಈ ರೀತಿ ಅವಮಾನ ಮಾಡಬೇಡ ಬಲಿರೆ ಮಾಡಲಿಕ್ಕೆ ಬಂದರೆ ಅನ್ನ ಕರದಲ್ಲಿರುವ ಖಡ್ಗದಿಂದ ಏಕೆ ರುಂಡಂ ಚೆಂಡಾಡುವೆನು ನೀನೆಂದಿಗೂ ಭಯಪಡಬೇಡ ಕಂಡಿಯ ಲಕ್ಷಣ ಆಹೋ ತಂದೆ ಎನ್ನಗೆ ಮದುವೆ ಬೇಡವೆಂದರೂ ಮದುವೆ ಮಾಡಿವೆ ಅಂತ ಇಲ್ಲಿಗೆ ಕರೆದುಕೊಂಡು ಬಂದು ಮಕ್ಕುಮಾರಿಯಾಗಿ ಕಾಣುವ ಈ ರಾಕ್ಷಸಿಯನ್ನು ಮದುಮಗಳೆಂದು ಹೇಳುವೆಯಲ್ಲ ಅಯ್ಯಯ್ಯೋ ಇದು ಸಿಂಹವ ನನಗೆ ಶ್ರೀಕೇಶವನ್ನು ಪಾಲಿಸಬೇಕೇ ಇಲ್ಲದಿದ್ದರೆ ನಾನು ಬದುಕುವುದಿಲ್ಲ ನನಗೆ ಆಯುಷ್ಯ ಮುಗಿದು ಬಂದಿರುವುದು ಕಾಣುತ್ತದೆ ನನಗೆ ಹೆಂಡತಿಯು ಬೇಡ ತಂದೆ ಈ ಕಾರ್ಯ ಕೈ ಬಿಟ್ಟು ಬಿಡಿ ಎಂದೆ ಲಕ್ಷಣ ಹೋಗೋಣ ಓಡಿ ಹೋಗುತ್ತೇನೆಂದು ಈ ಮಹಿಳೆ ನೋಡುವೆಯ ಎಷ್ಟು ನಿನಗೆ ಭಯ ಇರುವುದು ಇದು ನಿನ್ನನ್ನು ಏನು ಮಾಡದೆ ಬೋಲಿರೆ ಏನಾದರೂ ಮಾಡಲಿಕ್ಕೆ ಬಂದರೆ ಅನ್ನ ಕರದಲ್ಲಿರುವ ಖಡ್ಗದಿಂದ ಏಕೆ ರುಂಡಂ ಚೆಂಡಾಡುವೆನು ನೀನೆಂದಿಗೂ ಭಯಪಡಬೇಡ ಕಂಡಿಯ ಲಕ್ಷಣ ಆಹೋ ಕರ್ಣ ಓ ಲಕ್ಷಣ ಸುಮ್ಮನೆ ಈ ಮಮ್ಮಾರಿಗೆ ತುತ್ತು ಮಾಡಬೇಡ ಎನ್ನ ಕೈಯನ್ನು ಬಿಡು ಓಡಿ ಹೋಗುತ್ತೇನೆ ಇಂದಿಗೆ ಅಂದರೆ ಅಭಿಲಾಷೆ ಇಟ್ಟಿರುತ್ತೋ ಜಗಮಂದಿಯಾದ ಬಲರಾಮನ ವೀರ ಮಾತೆಯಲ್ಲದೆ ಕುಣಿಗಿಂದ
ಕೆಡುಕು ನುಡಿಗಳಿಂದ ಬೇಗ ನೂಕಿ ನುಗ್ಗಿದ್ದಕ್ಕೆ ಅವರಿಗೆ ತಕ್ಕ ಪ್ರಾಯಶ್ಚಿತ್ತವನ್ನೇ ಮಾಡಿದನು. ಹಾ. ಪಾಂಡವರನ್ನು ಅರಣ್ಯಕ್ಕೆ ಕಳಿಸಿದ ದುರ್ಯೋಧನಾದಿಗಳು ಒಂದು ಕೆಳವೆಯನ್ನ ಆಟವನ್ನು ತೀರಿಸಿಕೊಳ್ಳುವನು. ಅವರಿಗೆ ಸಹಾಯವಾಗಿ ಬಂದವರ ಯಾದವರನ್ನೆಲ್ಲ ಬುದ್ಧಿ ಕೆಳಿಬಿಡುವನು. ಆ ಸಾರಥಿ ಭೂಪತಿ ನನ್ನ ಮಾಯಬಲದಿಂದ ಸತಿರೇಖೆಯ ಆಕೃತಿಯನ್ನು ಧರಿಸಿ ಆಮೇಲೆ ಎಲ್ಲ ನೋಡು ಸಾರಥಿ ನೋಡನ್ನು ಮಾಡಲು ಚಮಕ್ತದೆ. ಅದೇ ಪ್ರಕಾರವಾಗಲಿ ದೇವ. ಅಹೇ ಕಾಂತ, ಕಾಂತೆ ನಮ್ಮ ಮಗಳು ಮನೆಯಲ್ಲಿ ಇಲ್ಲವಲ್ಲ, ಎಲ್ಲಿಗೆ ಹೋಗಿರುವ ಕಾಂತೆ? ಎಲ್ಲಿಗೆ ಹೋಗಿರುವಳೋ ಯಾರಿಗೆ ಗೊತ್ತು ಕಾಂತ? ಅಯ್ಯೋ ನಮ್ಮ ಮಗಳಾದ ಸತಿರೇಖೆಯು ಮನೆಯಲ್ಲಿ ಇದ್ದು ಮನೆಯಲ್ಲಿ ಇರಬಹುದು ಮನೆಯಲ್ಲಿ ಇರುವುದಂತೆ ಎಲ್ಲಿ ಹೋಗಿರುವ ಕಾಂತ? ಅಯ್ಯೋ ಕಾಂತ, ಅಯ್ಯೋ ಕಾಂತ ಆಯ್ತು ಪಂತ, ನಮ್ಮ ಮಗಳೇ ಮನೆಯಲ್ಲಿಲ್ಲ, ಹುಡುಗರೆ ಸಿಗಲಿಲ್ಲ. ನಮ್ಮ ಮಗಳೇ ಮನೆಯಲ್ಲಿಲ್ಲ, ಹುಡುಗರೆ ಸಿಗಲಿಲ್ಲ. ಅಯ್ಯೋ ಕಾಂತ, ಹೇ ಪ್ರಾಣಕಾಂತ, ನಮ್ಮ ಮಗಳನ್ನು ಎಷ್ಟು ಹುಡುಕಿದ್ರೆ ಸಿಗಲಿಲ್ಲವಲ್ಲ. ಅಯ್ಯೋ ಕಾಂತೆ ಮಗಳನ್ನು ಬಿಟ್ಟು ನೀನು ಎಲ್ಲಿಗೆ ಹೋಗಿತ್ತು ಕಾಂತೆ? ಕಾಂತ, ಕಾಂತೆ ನಾನು ಮನೆಯಲ್ಲಿದ್ದೆ, ನಮ್ಮ ಮಗಳು ಎಲ್ಲಿ ಹೋದಳು ಎಲ್ಲಿ ಹೋದಳು. ಈಗ ಏನು ಗತಿ ಮಾಡೋಣ ಕಾಂತ? ಅಯ್ಯೋ ಎಂಥ ಸುತ್ತನ್ನು ತಂದೆ ಕಾಂತೆ? ಎಲ್ಲ ಹಾಳಾಗಿ ಹೋಯಿತಲ್ಲ ಕಾಂತ. ಅಯ್ಯೋ ನಮ್ಮ ಮಗಳಾದ ಸತಿರೇಖೆಯು ಇನ್ನು ಒಂದೇ 5 ನಿಮಿಷ ಇರಬಹುದು ಮದುವೆ. ಅಯ್ಯೋ ಎಂಥ ಗತಿಯನ್ನು ಬಂದಿತ್ತಲ್ಲ ಕಾಂತೆ? ಕುಣಿ ಕುಣಿದು ನಲಿ ನಲಿದು ನೀನು ಕೆಟ್ಟೆ ಕಾಂತ, ಕಾಂತೆ ಕುಣಿ ಕುಣಿದು ನಲಿ ನಲಿದು ನೀನು ಕೆಟ್ಟೆ. ಹೊರಗೆ ಕುಣಿ ಕುಣಿದು ಕಾಂತೆ ನಲಿ ನಲಿದು ಕಾಂತೆ ನೀನೇ ಕೆಟ್ಟೆ. ಕುಣಿ ಕುಣಿದು ನಲಿ ನಲಿದು ನೀನೇ ಕೆಟ್ಟೆ ಕಾಂತ, ನಿನ್ನ ಮಾತು ಕೇಳಿದ್ರೆ ನಾ ಕೆಟ್ಟೆ. ಕುಣಿ ಕುಣಿದು ನಲಿ ನಲಿದು ನೀನು ಕೆಟ್ಟೆ, ನಿನ್ನ ಮಾತು ಕೇಳಿ ನಾನು ಕೆಟ್ಟೆ. ಅಯ್ಯೋ ನಮ್ಮ ಮಗಳ ಸತಿರೇಖೆಯು ಎಲ್ಲಿಗೆ ಹೋಗಿರುವಳು ಏನು? ಕುಣಿ ಕುಣಿದು ನಲಿ ನಲಿದು ನೀನು ಕೆಟ್ಟೆ, ನಮ್ಮ ಬಾಳಾಯ್ತು ನೋಡಾಬಟ್ಟೆ. ಅಯ್ಯೋ ಕಾಂತ, ಆಳಾಯ್ತು ಕಾಂತ. ಅದೇ ಪ್ರಾಣಕಾಂತ, ಕಾಂತೆ ಕುಣಿ ಕುಣಿದು ನೀನು ಕೆಟ್ಟೆ, ಓ ಕಾಂತೆ ನಿನ್ನ ಮಾತು ಕೇಳಿ ನಾನು ಕೆಟ್ಟೆ. ಎಂಥ ಕರ್ಮವನ್ನು ಬಂದಿತ್ತ ಕಾಂತೆ ನಮಗೆ? ಈಗ ನಮ್ಮ ಮಗಳ ಗತಿ ಏನು ಕಾಂತ ಗುಣವಂತ? ಹಾಗೇ ರಮಣಿ ನಮ್ಮ ಪುತ್ರಿಯಾದ ಸತಿರೇಖೆ ಎಲ್ಲಿಗೆ ಹೋಗಿರುವಳೆಂಬ ಚಿಂತೆಯನ್ನು ಬಿಡು. ಲಗ್ನಕ್ಕೆ ಯುದ್ಧವಾಯಿತೆಂಬ ಚಿಂತೆಯನ್ನು ಮಾಡಬೇಡ. ಹೊರಡೆ ಸ್ವರ್ಗ ಮಧ್ಯ ಪಾತಾಳ 3 ಲೋಕಾಂಗಗಳನ್ನು ಭೇದಿಸಿ ಸತಿರೇಖೆ ಅಂತಂದು ಇದೇ ಮುಹೂರ್ತಕ್ಕೆ ಲಕ್ಷಣನಿಗೆ ವಿವಾಹ ಮಾಡುವೆನು. ನೀನು ಎಷ್ಟು ಮಾತ್ರಕ್ಕೆ ಚಿಂತೆಯನ್ನು ಮಾಡಬೇಡ ಕಾಂತೆ. ಬಿಡು ನಿನ್ನ ಮಗಳ ಭ್ರಾಂತೆ.
ಸಾರಥಿ ಎಲ್ಲ ಮಾಯ ಬಲದಿಂದ ಚಂದ್ರನ ಲಗ್ನವು ಮಿಥ್ಯ ಮಾಡಿದೆ. ಇಂದಿಗೂ ಎಲ್ಲ ಕೋಪಾಗ್ನಿ ತಣ್ಣಗಾಗಲಿಲ್ಲ. ಸುಮಾತ್ ಗಾಂಭೀರ್ಯದಿಂದ ನಮ್ಮ ಮಂಡಲದಲ್ಲಿ ಬೋ ಎಂದು ಬರೆಯುತ್ತ ಚಂಬದಿಂದರುವ ಬೈರಗಳಿಗೆ ಇಂಬು ಪಡೆದ ತಂಬಿಳಿಯ ಸಮಾನವಾದ ಬಾಣಗಳಿಂದ ವಿವಾಹಕ್ಕೆ ಬಂದವರ ಅವರ ಹೆಣ್ಣರ ಮಕ್ಕಳನ್ನು ಓಡಾಡಿಸಿ ಇನ್ನೊಂದು ಸಾರಿ ದ್ವಾರಕ ನಗರದ ದಾರಿಯ ಮಿಡಿಯದಂತೆ ಮಾಡುವಾರ್ತಾಳೆ. ತಾನು ಅಕ್ಕ ಸಾಧಿಪತಿನೇ ಅಲ್ಲ. ಸಾರಥಿ ಬಾಪು ಬಾಪುರೇ ಘಟದ್ಗದೆ ನಮ್ಮ ನಾಮವೇದಕ್ಕೆ ನೋಡುವ ಸಾರಥಿ ವೈರಿಗಳ ಸಂಗತಿ. ಸಂಬಂಧವಿಲ್ಲವೇ? ಹೇಗೆ ಶಶಿರೇಖೆಯನ್ನು ಕೊಟ್ಟು ಲಗ್ನ ಮಾಡುತ್ತೇನೆಂದು ನಮ್ಮನ್ನು ಕರೆಸಿ ಬೋಳಿರೆ ಈ ಚಾರಚೋರದ ಕೊಲ್ಲರು ನಮ್ಮನ್ನು ಅವಮಾನ ಮಾಡಿಸಬೇಕೆಂದು ರಹಸ್ಯವಾಗಿ ಮೋಸದ ಕೆಲಸ ಆಡುತ್ತಿರುವಂತೆ ನಮ್ಮ ಸೈನ್ಯದ ಬಳಗವೆಲ್ಲ ಕೈ ಕಾಲುಗಳು ಮುರಿದುಕೊಂಡು ರಕ್ತವು ಸೋರಿ ತಳಮಳಗೊಳ್ಳುತ್ತಿರುವ ನೋಡು ನೋಡು ಸಾರ್ವವನೇ ಒಂದೇನು ಕೊಡುವನ ಅಪ್ಪಣೆ. ಸಾರಥಿಯ ಬ್ರಹ್ಮಾಂಡ ಪಾಂಡವರದಿಲ್ಲದೆ ಪಡಲೆಂದು ಬರಂಬಿಸಿದ ಕುಡಿಕೆಂಬ ಸಿಂಹಧ್ವನಿಗಾದರೆ ತಟ್ಟಡಲೆಂದು ಬಡವ ನೀಡುವಂತೆ ಗುಣಗಾರದ ಶಾಸನದ ವರ್ಷಗಳನ್ನು ತುಂಬಿಸಿ ಧರಿಸುತ್ತಾ ಸಾರಥಿ ಅವರವರ ಹೆಣ್ಣರ ಮಕ್ಕಳನ್ನು ಓಡಾಡಿಸಿ ಇನ್ನೊಂದು ಸಾರಿ ದ್ವಾರಕ ನಗರದ ದಾರಿಯಂಬಡಿಯಂತೆ ಮಾಡ್ತಾರೆ. ಬಾಪು ಬಾಪುರಿಯ ಕಟ್ಟಕ್ಕೆ ಜಯಬೇರಿಯ ಮಾಡ ಸಾರಥಿ ಪರರ ಮಾತು ಕೇಳಿ ಈ ರೀತಿ ಅವಮಾನ ಹೊಂದಬೇಕಾಯ್ತು. ಪಕ್ಷಪಾತಿಯಾದ ಶ್ರೀಕೃಷ್ಣನಿರೋದು ತಿಳಿದಾಯಿತು. ಬಲರಾಮನ ಮಾತಿಗೆ ನಂಬಿದಕ್ಕೆ ನಮಗೆ ಇಂಥ ಗತಿಯಾಯಿತು. ಇನ್ನು ಇವರ ತೆಂಟೆ ಸಾಕು. ನಾವು ಯಾರಿಗೆ ತಿಳಿದಂತೆ ಹೋಗೋಣ ನಡಿ ಮೈಮತೆ. ನಮಗೆ ಒದಗಿತು ಇಂಥ ದುರ್ಗತಿ. ಇದೇನು ಜನರ ತಲ್ಲಣಿಸುವಂತೆ ಆಯಿತು? ಏನೋ ಆಯ್ತು ಅಣ್ಣ. ಅಯ್ಯೋ, ಎನ್ನ ಮೋಹದ ಪುತ್ರಿಯಾದ ಸಸಿರೇಖಿಯು ಕಾಣದಂತೆ ಮಾಯವಾಗಿ ಹೋದಳು. ಇದಕ್ಕೆ ಗತಿ ಏನು ಮಾಡಲಿ? ಅಯ್ಯೋ, ಎನ್ನ ಮೋಹದ ಪುತ್ರಿಯಾದ ಸಸಿರೇಖಿ ಕಾಣದಂತೆ ಮಾಯವಾಗಿ ಹೋದಳು. ಇದಕ್ಕೆ ಗತಿಯೇನು? ಇದಕ್ಕೆ ಗತಿಯೇನು? ಕೃಷ್ಣ ದಾನವಿದ್ದ ಚಾರ ಅಣ್ಣ ಬಲದೇವ, ತಮ್ಮ ಮಾಧವ, ನಮ್ಮ ತಂಗಿಯಳಾದ ಸ್ವಾಮಿ ನಾರದರೆ ಲಗ್ನದ ಮುಹೂರ್ತಕ್ಕೂ ಬರಲು ಸ್ವಲ್ಪ ತಡವಾಯಿತು. ಅಪ್ಪ ಸಾರಥಿ ಬಲ
ಓ ನಾರದರೇ, ಬಲಭದ್ರ ನಾನು ಏನು ಹೇಳಿ ಎನ್ನ ಪ್ರಾಗಿನ ಕರ್ಮವನ್ನು ಶ್ರೀಕೃಷ್ಣನನ್ನು ಧಿಕ್ಕರಿಸಿ ಸತಿಯ ಮನೋಭೇಷಕ್ಕೆ ಎದುರೇಕಿ ನಡೆಸಿದ್ದಕ್ಕಾಗಿ ನನಗೆ ತಕ್ಕ ಗರ್ವ ಭಂಗವಾಯಿತು. ಅಯ್ಯೋ, ಎನ್ನ ಮೋಹದ ಪುತ್ರಿಯಾದ ಸತಿರೇಕಿಯೋ ಕಾಣದಂತೆ ಮಾಯವಾಗಿ ಹೋಯಿತು. ಇದಕ್ಕೆ ಗತಿಯೇನು ನಾರದ? ನೀನೇ ಗಾನವಿದ್ದ ಶಾರದ. ಓಹೋ ಬಲಭದ್ರ, ಅವೋ ನಾರದರೆ, ಸ್ವಾಮಿ ನಾರದರೆ, ಶ್ರೀಕೃಷ್ಣನನ್ನು ಅನುಭವಿಸೋದಕ್ಕೆ ಈ ರೀತಿ ಆಯಿತು. ಅಪ್ಪೋ ನಾರಾಯಣ ನಾರಾಯಣ, ಇರಲಿ ಇರಲಿ, ನನ್ನ ಮೇಲೆ ಕರುಣ, ನಾನು ಓಡಿ ಬರುತ್ತೇನೆ. ನಾರಾಯಣ ನಾರಾಯಣ. ಅಣ್ಣ ಬಲದೇವ, ಅಣ್ಣ ಬಲದೇವ, ಸೊಳ್ಳೆಲ್ಲ ಬಿಟ್ಟ ನೀಟ ತಕ್ಕ ಮುದ್ರದ್ ಬಿಟ್ಟಿದ್ದೆ. ಅಣ್ಣನಾದ ಬಲರಾಮನೇ, ತಮ್ಮ ಶ್ರೀಕೃಷ್ಣ, ನಮ್ಮ ತಂಗಿಗಳಾದ ಸುಭದ್ರಾದೇವಿಯು ನಿನ್ನಂತೆ ತಿರಸ್ಕಾರ ಹೊಂದಿ ಅಡವಿಯಲ್ಲಿ ತಿರುಗುತ್ತಿರಲು ಆ, ಭೀಮಸೇನನ ಪುತ್ರನಾದ ಘಟೋತ್ಕಚನು ಬಂದು ಅಭಿಮನ್ಯು ಮತ್ತು ಸುಭದ್ರಾದೇವಿಗಳನ್ನು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋದನು. ಆಗ ಸುಭದ್ರಾದೇವಿಯು ನಡೆದ ವೃತ್ತಾಂತವನ್ನೆಲ್ಲ ಮಗನಾದ ಘಟೋತ್ಕಚನ ಮುಂದೆ ತಿಳಿಸಿದಳು. ಆಗ ಘಟೋತ್ಕಚನು, ತಾಯಿ ನೀನು ಚಿಂತಿಸಬೇಡ, ಆ ಬಲರಾಮನು ನಿನ್ನನ್ನು ಪರಿಪರಿಯಿಂದ ಗೋಳಾಡಿಸಿದನೆ, ಪರಿಪರಿಯಿಂದ ಗೋಳಾಡಿಸಿ ಕರ ಪಿಡಿದು ಊರ ಹೊರಗೆ ಎಳೆದು ಬಿಟ್ಟನೆ. ತಾಯಿ ನೀನಿನ್ನು ಚಿಂತಿಸಬೇಡ, ನಾನು ಮಾಯೋಪಾಯದಿಂದ ದ್ವಾರಕಾ ನಗರಕ್ಕೆ ಹೋಗಿ ನಮ್ಮ ತಮ್ಮನಿಗೆ ಶಶಿರೇಖಾದೇವಿಗಳನ್ನು ತಂದು ಲಗ್ನ ಮಾಡಿಸುತ್ತೇನೆಂದು ವಚನ ಕೊಟ್ಟು ಬಂದು ಶಶಿರೇಖಾದೇವಿಗಳನ್ನು ಕೊಲ್ಲದಿರುವನು. ಶಶಿರೇಖಾದೇವಿ ಅಭಿಮನ್ಯು ಇಬ್ಬರು ಕ್ಷೇಮದಿಂದ ಇರುವರು. ರೋಹಿಣಿ ಪುತ್ರ ಹೀಗೆ ಸತಿರೇಖೆಯನ್ನು ತಂದು ಲಕ್ಷಣನಿಗೆ ವಿವಾಹ ಮಾಡಬೇಡ. ಇದಕ್ಕೆ ಯಾರಾದರೆ ಅಡ್ಡ ಬಂದರೆ ಹೊಡೆದು ಯಾರನ್ನು ಒಕ್ಕಲಿಕ್ಕೆ ಬಿಡ. ಎನ್ನ ವಿಕ್ರಮ ತೋಪವನ್ನು ನೀನು ಅರಿಯದೆ ಕೌರಿ ಮುರಾರಿ. ಅಣ್ಣ, ಅವೋ ತಮ್ಮ, ಇಷ್ಟಾದರೂ ಕೂಡ ನೀನು ಛಲ ಬಿಡಲಿಲ್ಲವೇ? ಇಷ್ಟು ಛಲದಿಂದ ಏನೂ ಪ್ರಯೋಜನವಿಲ್ಲ. ಅಣ್ಣ ಬಲದೇವ, ಅವೋ ತಮ್ಮ ಕೃಷ್ಣ, ಈ ನಾಡಿನ ಎಲ್ಲಾ ಮಾತುಗಳನ್ನು ಒಂದನ್ನೂ ಬಿಡುವುದಂತೆ ಸುಭದ್ರಾದೇವಿಯು ತನ್ನ ಮಕ್ಕಳಾದ ಅಭಿಮನ್ಯು ಮತ್ತು ಘಟೋತ್ಕಚನ ಮುಂದೆ ಪರಿಪರಿಯಿಂದ ವಿವರಿಸಿ ಹೇಳಿರುವಳು. ಅಣ್ಣ ಬಲದೇವ, ತಮ್ಮ ಮಾಧವ, ಈಗ ಅವರಿಬ್ಬರು ಹಸಿದ ಹೆಬ್ಬಲಿಗಳಂತಿರುವರು. ನಿನ್ನನ್ನು ಕಂಡ ಕ್ಷಣ ರೋಷಾಗ್ನಿಯಿಂದ ಯುದ್ಧದೋಳು ನಿನ್ನನ್ನು ಗುದ್ದುವರೆಂಬುದಕ್ಕೆ ಎರಡು ಮಾತಿಲ್ಲ.
ತಮ್ಮ ಮಾನವ ಎರಡನೇ ಆಲೋಚನೆಯನ್ನು ಮಾಡದೆ ಮೊದಲು ಘಟೋತ್ಕಚನಂ ಕರೆ ಕಳಿಸಿ ಸುಭದ್ರಾ ಅಭಿಮನ್ಯುವನ್ನು ಕರೆ ಕಳಿಸಿದರೆ ನಂತರ ಅಭಿಮನ್ಯು ಶಿಶಿರೇಖೆಗೆ ಲಗ್ನ ಮಾಡಿಸುವುದೇ ಅಲ್ಲದಲ್ಲದೆ ಹೋಗು ನಿಮ್ ಬೇಗನೆ. ಓ ತಮ್ಮ ಕೃಷ್ಣ, ಬಲದೇವ, ಮೊದಲು ನಿನ್ನ ಮಾತು ಮೀರಿ ನಡೆದದಕ್ಕಾಗಿ ನಾನು ತಕ್ಕ ಫಲವನ್ನು ಅನುಭವಿಸಿದೆ. ಈಗ ನೀನು ಹೇಳಿದಂತೆ ಕೇಳಿ ಕಾರ್ಯವನ್ನು ಕಾರ್ಯವನ್ನು ಆ ತಕ್ಷಣ ರುಕ್ಮಣ ಪದೇ ಮಾಡಬಲ್ಲವೇ ಪ್ರತಿ ಇಷ್ಟದಂತೆ ಆಗಲಣ್ಣ. ಬಲಧ್ಯನಾದ ಘಟೋತ್ಕಚನೇ, ನಿನ್ನ ಮನ ಇಷ್ಟದಂತೆ ನಮ್ಮ ಮಗಳಾದ ಸತಿದೇವಿಯನ್ನು ಅಭಿಮಾನಿನಿಗೆ ಕೊಟ್ಟು ಮದುವೆ ಮಾಡಿಕೊಡ್ತೇನೆ. ಭಕ್ತರ ಆಚರಣೆ ನಿನ್ನ ಇಷ್ಟದಂತೆ ಪೂರೈಸುವುದು. ಧರ್ಮನ ಕೇಳಿದ ಬಾರಿ ಧರಿಸಾಕಣೆ ದೇವರ ಅವೋ ದೇವಪುತ್ರ, ಅವೋ ಸೋದರ ಅಳಿಯನಾದ ಘಟೋತ್ಕಚನೇ, ನಾನು ಹೇಳುವ ಮಾತಿಗೆ ವಚನ ಕೊಟ್ಟರೆ
ತಡ ಮಾಡದೆ ನೀವು ಹೋಗಿ ಅವರನ್ನು ಕರೆತಂದು ತರುವಂತನಾಗದು. ಧನುಜಾಗ್ರಣಿ ಧಿಮಣೆ ಬಳಿಯ ಸಾರಥೆ ನಮ್ಮ ತಂಗಿಯಾದ ಸುಭದ್ರಿಯು ಸೋದರ ಹಳಿಯನಾದ ಅಭಿಮಾನ್ಯನರು ಕರತಲ್ಲಕ್ಕೆ ಗಡದ್ಗದನ ಮನಮಾಂತರಕ್ಕೆ ಹೋಗಬೇಕು. ಅಂದವಾದ ಮಣಿಗಟ್ಟಕ್ಕೆ ಭದ್ರ ತರಮಾದ ಅಶ್ವಗಳ ಬಂದಿದ್ದು ರಥವನ್ನು ತಯಾರು ಮಾಡಿ ಸೂತ ಬಿಡುವಂತರಾಗಬೇಕು. ರಂಗಸಂಚಿಕೆ ನಮ್ಮ ಪರಮೇಶ್ವರಣ್ಣನವರು ಘಟೋತ್ಕಚನ ಪಾತ್ರ ಮಾಡಿದಂತವರಿಗೆ 200 ರೂಪಾಯಿಗಳನ್ನ ಏರ್ ಮಾಡಿರುತ್ತಾರೆ. ಬಾಮ ತಂಗಿ ಸುಭದ್ರಾ ಕೇಳಬೇಡ ಬ್ಯಾಳೆ ತಕ್ಕನ ಬರೀ ಎರಡೇನತ್ತ ಎಂದಕ್ಕೆ ನಿನಗೆ ಕೊಟ್ಟ ಭಾಷೆಯನ್ನು ತಪ್ಪಿರ್ತೇನೆ. ಆದ ಕಾರಣ ನಿನ್ನ ಕೋಪವೆನಿಸಿ ನಿನ್ನ ಮನಸ್ಸು ಬೇಸರಗೊಳಿಸಿದ್ದಕ್ಕಾಗಿ ನನ್ನ ಅಪರಾಧವನ್ನು ಕ್ಷಮಿಸಿಬಿಡು. ಅಮ್ಮ ಸುಭದ್ರಾ, ಅಮ್ಮ ಸುಭದ್ರಾ, ನಿನ್ನ ತರುಣನಾದ ಅಭಿಮಾನ್ಯನಿಗೆ ನಮ್ಮ ಮಗಳಾದ ಸತಿರೇಖಿಯನ್ನು ಕೊಟ್ಟು ಮದುವೆ ಮಾಡಿಕೊಡ್ತೀನಿ. ಪದ್ಮ ಆಚರಣೆ ಆಣೆಯಾಗಿ ಈ ನುಡಿಯನ್ನು ತಪ್ಪುವುದಿಲ್ಲ. ದ್ವಾರಕೆಗೆ ಹೋಗೋಣ ಬಾರಮ್ಮ ತಂಗಿ. ಆಗಿಲ್ಲದ ಬುದ್ಧಿ ನಿನಗೆ ಈಗ ಎಲ್ಲಿಂದ ಬಂದಿತ್ತು? ನಿನ್ನ ಮಗಳು ಬೇಡ, ನಿನ್ನ ಗೊಡವೆಯೇ ಬೇಡ. ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ನಿನ್ನ ಕೋಪ ಸ್ವಲ್ಪ ನಿನ್ನ ಕೋಪವನ್ನು ಸೈರಿಸಮ್ಮ ತಂಗಿ ಸುಭದ್ರಾ. ತಂಗಿ ಸುಭದ್ರ, ಅನ್ನನಾದ ಶ್ರೀಹರಿ, ಈ ಬಲಭದ್ರನು ಮಾಡಿದ ಕೀರ್ತಿಯನ್ನು ಮನದಲ್ಲಿಡದೆ ಪರಮಾನಂದ ಭರಿತಳಾಗಿ ದ್ವಾರಕೆಗೆ ಬಂದು ಶಶೇಖ ಮತ್ತು ಅಭಿಮನ್ಯುವಿಗೆ ಲಗ್ನವಾಗುವುದನ್ನು ಕಣ್ಣಾರ ಕಂಡು ಸಂತೋಷಪಡು ತಂಗಿ ಶುಭಾಂಗಿ. ನಿನ್ನ ಇಷ್ಟದಂತಾಗಲಿ ಅಗ್ರಜ. ಸಾರಥೆ ಅವ್ವ ತಮ್ಮ ಕೃಷ್ಣ, ಅವ್ವ ತಮ್ಮ ಕೃಷ್ಣ, ತಮ್ಮ ಕೃಷ್ಣ ಅಣ್ಣ ಬಲಭದ್ರ, ಮತ್ತು ವಧುವರನ್ನು ಕರೆದುಕೊಂಡು ಬಂದಿರ್ತೀನಿ. ಸಾರಥೆ ನಮ್ಮ ದೇವನಗರದಲ್ಲಿ ನಾವು ಪುರಾತನ ಕರೆದುಕೊಂಡು ಸಾರಥೆ ಅಂತ ಸಾರಥೆ. ಅವರೇ ಸ್ವಾಮಿ ಪುರೋಹಿತರೇ, ಮದುವೆ ಮುಹೂರ್ತ ಸಮಯಕ್ಕೆ ಬಂದಿತು. ಶೀಘ್ರವಾಗಿ ನಮ್ಮ ಮಗಳಾದ ಸತಿರೇಖಿಯು ಸೋದರ ಅಳಿಯರಾದ ಅಭಿಮಾನ್ಯನಿಗೂ ಮಾಂಗಲ್ಯ ಧಾರಣೆ ಮಾಡಿದ್ರು ಸ್ವಾಮಿ. ಸಪ್ತನ ಪ್ರೇಮಿ ನನಗೆ ದಕ್ಷಿಣ ಕೊಟ್ಟರು ಮಾಡಿಸ್ತಾ ಪಾಪ. ಪಾಂಡವರ ಕೀರ್ತಿ ಹೇಗೆ ಬೆಳೆಯಿತು ಮತ್ತೆ ಅಂದ ಅಮ್ಮಯ್ಯ? ಹೇಳಲಿಕ್ಕೆ ಪದಗಳೇ ಸಾಲದು ಪುತ್ರ. ಅಗೋ ಅಮ್ಮಯ್ಯ, ಈ ಸಭದಲ್ಲಿ ಕುಳಿತಿರುವ ಎಲ್ಲ ತಾಯಂದಿರಿಗೆಲ್ಲ ಸಂತೋಷವಾಗುವಂತ ಗೀತೆ ಮತ್ತೆ ಅದು ನಿನ್ನ ಇಷ್ಟವೇ? ಅದು ನನ್ನ ಇಷ್ಟ ಮತ್ತೆ. ನನ್ನ
ಹೂನಾರ ಹಾಕ್ರಪ್ಪ, ಹೂನಾರ ಹಾಕ್ರ. ಎಲ್ಲರೂ ಮುಯಿ ಅಮ್ಮ ಉಪ್ಪಿಟ್ಟು ಮಾಡಿವೆ, ಹಂಗ ಹೋಗ್ಬೇಡ್ರಿ, ತಿಂದು ಹೋಗ್ಬೇಡ್ರಿ. ಮದ್ವೆ ಮುಯಿ ಇಟ್ಟ ನಿನ್ನ ಹೆಂಡತಿ ಹೆಸರನ್ನು ಹೇಳುವಂತ ನಾವು ನೀನ್ ಹೇಳಮ್ಮ ಅಮ್ಮ ಒಗಟಾಗಿ ಹೇಳ. ನಿನ್ನ ಗಂಡನ ಹೆಸರನ್ನು ಹೇಳುವಂತ ನಾವು. ಕಟಗಟ್ಟಿ ಕಾಲ್ ದಂಡಿ ಕಟಿ ಶಟಕಂತ ಹೋಗ್ತಾನ ಅಭಿಮನ್ಯು. ಅಮ್ಮ ಶನಿನಿ ನಮ್ಮ ತಂದೆ ಹೆಸರನ್ನು ಕಡ್ಲಿ ಕೊಟ್ರ ಕರ್ದಲ್ಲಿ ಬರ್ತಾರ ಬಲರಾಮ್. ಕಾಕ ನಿನ್ನ ಹೆಸರು ಮಾವಯ್ಯ, ನಿನ್ನ ಹೆಸರಿಂದ ಲಗ್ನವಾಯ್ತಲ್ಲವೇ? ಟೈಮ್ ಆಗ್ತತ್ತ. ನಮ್ಮ ತಾಯಿ ಅಂದ್ರೆ ಖಾಲಿ ಐತವ, ಹಂಗ ನಿಂತ್ಕೊಂಡಾರ, ಉಪ್ಪಿಟ್ಟಿಗೆ ನಿಂತ್ಕೊಂಡಾರ ಅವ್ರು.